ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ವೈಶಾಖ ಲಾಕ್ ಆಗಿದ್ದಾಯಿತು. ಚಾರು ಚಂಡಿ ಚಾಮುಂಡಿ ಆಗಿ ಈ ಕಡೆ ವೈಶಾಖಗೆ ಗ್ರಹಚಾರ ಬಿಡಿಸೋಕೆ ರೆಡಿ ಆಗ್ತದಾಗೆ ಆಲ್ರೆಡಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ಇದೆ ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲವೂ ಕೂಡ ಅಂದ್ಕೊಂಡಾಗ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಎಲ್ಲ ಕೂಡ ಎಡ್ವರ್ಟ್ ಆಯಿತು. ಈ ಕಡೆ ವೈಶಾಖ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಜಾನಕಿ ಅಮ್ಮ ಚಾರುಗೆ ಹೊಡಿತಿರೋದು ನಿಲ್ಲಿಸಬಾರ್ದು, ಜೊತೆಗೆ ನಾನೇ ಮಾಡ್ತಿರೋದು ಅಂತ ಗೊತ್ತಾಗಬಾರ್ದು, ನಾನು ಅಂದ್ಕೊಂಡಾಗೆ ಆಗಬೇಕು ಅಂಟಿಲ್ ಇಲ್ಲಿ ಶ್ರುತಿ ಮದುವೆ ಮಾತುಕತೆ ಬರೋ ತನಕ, ಚೌಟ್ರಿಗೆ ಬರೋ ತನಕ ಎಲ್ಲವೂ ಕೂಡ ಆಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡಿತದೆ. ಅದಕ್ಕೂ ಮುನ್ನ ಇಲ್ಲಿ ರಾಮಾಚಾರಿಗೆ ಚಾರುಗೆ ಅಮ್ಮ ಹೊಡಿತಿದ್ದಾರೆ ಅನ್ನೋ ವಿಷಯನೇ ತುಂಬಾ ತಲೆನೋವು ತರಿಸಿದೆ. ನಿಜವಾಗ್ಲೂ ತುಂಬ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಚಾರು ಬರ್ತದಾಗೆ ಏನು ಮಾಡಮ್ಮ, ಇದು ಇಬ್ಬರು ಕೂಡ ಒಳ್ಳೆಯವರು, ನೀವಿಬ್ಬರು ಈ ರೀತಿ ಜಗಳ ಮಾಡಿಕೊಂಡು ಅಮ್ಮ ನಿಮ್ಗೆ ಹೊಡಿತಾರೆ ಅಂದರೆ ಏನರ್ಥ, ಯಾಕೆ ಈ ರೀತಿ ಎಲ್ಲ ಆಗ್ತದೆ ಅಂತ ಏನು ಮಾತಾಡ್ತಿದೆಯಾ ರಾಮಾಚಾರಿ? ಅತ್ತೆ ಹೊಡೆಯೋದ್ರಲ್ಲಿ ಏನಿದೆ ತಪ್ಪು? ಪರವಾಗಿಲ್ಲ ಬಿಡು, ನಿಜವಾಗ್ಲೂ ಅತ್ತೆ ನಾನು ತವರ ಮನೆಯಿಂದ ಅಮ್ಮ ಇದ್ರೆ ಇಲ್ಲಿ ಅತ್ತೆ ಮಾಸಿಕಿದ್ದಾರೆ, ಅದರಲ್ಲಿ ಏನಿದೆ? ಇವ್ರು ನನಗೆ ಅವ್ರ ಜೀವ ಕೊಟ್ಟರೆ ಇವರು ಜೀವನದ ಪಾಠ ಕಲಿಸಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಜೊತೆಗೆ ಅವರು ಹೇಳಿದ್ರಲ್ವ, ಚಿಕ್ಕದ್ರಲ್ಲಿ ನಾನು ನಿನಗೆ ಹೊಡೆದೆ, ನೀನು ಪ್ರಶ್ನೆ ಮಾಡಿದ್ಯಾ ಅಂತ. ಹಾಗೆ ಈಗ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ನಾನು ತಪ್ಪು ಮಾಡಿದ್ದೀನಿ, ನನಗೂ ಶಿಕ್ಷೆ ಕೊಡ್ತಿದ್ದಾರೆ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಕೊಟ್ಟು ಪಾಠ ಕಲಿಸೋದ್ರಲ್ಲಿ ಏನಿದೆ ತಪ್ಪು ಅಂತ ಚಾರು ಹೇಳ್ತಿದ್ದಾರೆ. ಆದರೂ ಕೂಡ ಚಾರು ಮೇಡಮ್ ಅಂದಾಗ ನೀನು ಯೋಚನೆ ಮಾಡಿಬಿಡ ರಾಮಾಚಾರಿ, ನಿನಗೆ ಫ್ರಸ್ಟ್ರೇಟ್ ಆಗುತ್ತೆ. ನಿನ್ನನ್ನು ಕೇಳೋಕೆ ನಾನಿದ್ದೀನಿ ಅಂತ ಇದ್ದಾರೆ. ನನಗೆ ಕೋಪ ಬರುತ್ತೆ, ನಾನು ಕೋಪ ಮಾಡ್ತೀನಿ, ಜಗಳ ಮಾಡ್ತೀನಿ, ನಾನು ಫ್ರಸ್ಟ್ರೇಷನ್ನ ಹೊರಗಡೆ ಆಗ್ತೀನಿ. ಮಾವ ಅಂತೂ ತುಂಬಾ ಕೋಪಿಸ್ಟ್ರು. ಅವರನ್ನು ಇಷ್ಟು ವರ್ಷಗಳ ಕಾಲ ಉಡ್ಸುತ್ತೆ, ಎಷ್ಟು ಮಟ್ಟಿಗೆ ಎಷ್ಟು ಚಂದ ಸಂಸಾರ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ತಮ್ಮ ಕೋಪನ ಹೊರಗಡೆ ಆಗ್ತಾರೆ. ಬಟ್ ಅತ್ತೆ ಯಾರ ಮೇಲೆ ಕೋಪ ಹೊರಗಡೆ ಆಗ್ತಾರೆ? ಯಾವತ್ತಾದರೂ ಅತ್ತೆಗೆ ಏನು ಕಷ್ಟ, ಏನು ನೋವು, ಏನು ಟೆನ್ಷನ್ ಅಂತ ನಾವೇನಾದರೂ ಕೇಳಿದ್ದೀವ? ಇವತ್ತು ಅತ್ತೆ ತನ್ನ ಕೋಪವನ್ನು ಈ ರೀತಿಯಾಗಿ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕ್ತಿದ್ದಾರೆ. ಅದಕ್ಕೆ ನಾನು ಕಾರಣ ಆಗ್ತಿದ್ದೀನಿ ಅಂದರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ರಾಮಾಚಾರಿ. ನನ್ನಿಂದಾಗಿ ಅವರು ಫ್ರಸ್ಟ್ರೇಷನ್ನ ಆಚೆ ಹಾಕ್ತಿದ್ದಾರೆ, ಅದ್ರ ಮುಖಾಂತರ ಅವರ ಮನಸ್ಸು ನಿರಾಳ ಆಗ್ತದೆ ಅಂದರೆ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ ಹೊರತು ಯಾವುದೇ ರೀತಿಯಲ್ಲೂ ಬೇಜಾರಿಲ್ಲ. ನೀನೇನು ಯೋಚನೆ ಮಾಡಬೇಡ. ಮನೆ ವಿಷಯ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ನಾವೇ ಹೆಣ್ಮಕ್ಳು ಇದ್ದೀವಿ ಅಲ್ವಾ, ನಮಗೆ ನಾವೇ ಅದಕ್ಕೆಲ್ವನ್ನ ಕೂಡ ಸಾರ್ಟ್ಔಟ್ ಮಾಡ್ಕೋತೀವಿ. ನಿನ್ನ ತಂಗ ಈ ವಿಷಯನೆಲ್ಲ ತರಬೇಕಾ? ನೀನು ಹೊರಗಡೆ ಹೋಗಿ ದುಡ್ಕೊಂಡು ಬರೋ ಗಂಡಸು, ನಿನ್ನ ಕೆಲಸ ನೀನು ಮಾಡಿ, ಯೋಚನೆ ಮಾಡಬೇಡ, ಎಲ್ಲವನ್ನ ಕೂಡ ನಾನು ಸರಿ ಮಾಡ್ತೀನಿ ಅಂತ ಚಾರು ಹೇಳ್ತಾರೆ. ಈ ಒಂದು ಮಾತನ್ನು ಜಾನಕಿ ಅಮ್ಮ ಕೇಳಿಸ್ಕೋತಾರೆ. ಎಷ್ಟು ಒಳ್ಳೆಯ ಸೊಸೆಯಮ್ಮ ನೀನು, ನಾನು ಅಷ್ಟೆಲ್ಲ ಹೊಡೆದಿದ್ರು ಈಗಲೂ ಕೂಡ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಿದ್ಯಲ್ಲ, ನನ್ನ ಬಗ್ಗೆ ಬೇಜಾರೇ ಇಲ್ವಲ್ಲ ನಿನಗೆ? ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತದೆ ಮಗಳ, ನಿನಗೆ ಹೊಡಿತಿದ್ದೀನಿ ಅಂತ ಇನ್ನಷ್ಟು ನೋವಾಗ್ತದೆ ಅಂತ ಹೇಳಿ ನೊಂದ್ಕೋತಾರೆ. ಜೊತೆಗೆ ಹತ್ತ ಕಡೆ ಹೋಗಿದ್ದೆ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಏನಿದಲ್ಲ, ಎಂಥ ತಪ್ಪು ಮಾಡ್ತಿದ್ದೆ ನಾನು, ನನ್ನ ಮಕ್ಳಿಗೆ ಹೇಳ್ತಿದ್ದೆ ನಾನು, ತಪ್ಪು ಮಾಡಬೇಡಿ ಮಕ್ಕಳ, ಸುಳ್ಳು ಹೇಳಬಾರ್ದು ಜೀವನದಲ್ಲಿ ಅಂತ. ಆದರೆ ನಾನೇ ಮೇಲಿಂದ ತಪ್ಪು ಮಾಡ್ತಿದ್ದೀನಿ, ಮೇಲಿಂದ ಸುಳ್ಳು ಹೇಳ್ತಿದ್ದೀನಿ. ಇದು ಎಷ್ಟು ಸರಿ? ಇದಕ್ಕೆಲ್ಲ ಕಾರಣ ಯಾರು? ಶ್ರುತಿ. ಬಟ್ ನಾನು ಹೊಡಿತಿರೋದು ಯಾರಿಗೆ? ಚಾರುಗೆ. ಪಾಪ ತಪ್ಪೇ ಮಾಡ್ದೆ, ಈ ಮನೆಗೋಸ್ಕರ ಬದುಕೋ ಮಗಳಿಗೆ ನಾನು ಹೊಡಿತಿದ್ದೇನಲ್ವ, ಎಂಥ ಪಾಪದ ಕೆಲಸ ಮಾಡ್ತಿದ್ದೀನಿ. ಇಲ್ಲ, ಇದೇ ರೀತಿ ಆಗಬಾರ್ದು. ಯಾರಿಗೂ ಹೆದರ್ಕೊಂಡು ನಾನು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದೀನಿ. ಇಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕು, ಇದಕ್ಕೆಲ್ಲ ಕಾರಣ ಶ್ರುತಿ ತಾನೆ ಅಂತ ಅಂದ್ಕೊಂಡು ರೂಮಿಗೆ ಹೋಗ್ತಾರೆ. ರೂಮಲ್ಲಿ ಶ್ರುತಿಗೆ ಚೆನ್ನಾಗಿ ಹೊಡಿತಿದ್ದಾರೆ, ಬೈತಿದ್ದಾರೆ. ಅಷ್ಟರಲ್ಲಿ ಚಾರು ಕಿಟಕಿಯಿಂದ ಕೇಳಿಸ್ಕೊತಾಳೆ, ನೋಡ್ತಿದ್ದಾಳೆ. ಈ ಕಡೆ ನಿನ್ನಿಂದ ಅಲ್ವೇನೆ ಪಾಪ ಚಾರು ಏನೂ ತಪ್ಪು ಮಾಡದೇ ಇದ್ರು ಹೆದರ್ಕೊಂಡು ನಿನಗೋಸ್ಕರ ನಾನು ಅವಳಿಗೆ ಹೊಡಿತಿರೋದು, ಬೈತಿರೋದು ಎಲ್ಲದಕ್ಕೂ ನೀನು ಕಾರಣ. ಈ ಮನೆ ನೆಮ್ಮದಿ ಹಾಳಾಗಿದೆ, ನೀನು ಮಾಡಿರೋ ಕರ್ಮಕ್ಕೆ ಆ ಹುಡುಗಿ ಯಾಕೆ ಅನ್ಭವಿಸ್ಬೇಕು, ಆ ಮಗು ಯಾಕೆ ಅನ್ಭವಿಸ್ಬೇಕು? ಎಲ್ಲ ನಿನ್ನಿಂದಾನೆ. ನೀನು ಮಾಡಿರೋ ಪಾಪ ಕೆಲಸದಿಂದ ಯಾವನ್ನು ಪ್ರೀತಿಸಿ ಬಸರಿ ಆಗಿ ಇವತ್ತು ನಮ್ಮನೆ ನೆಮ್ಮದಿ ಹಾಳಾಗಿ ಯಾರೋ ಒಬ್ಬರು ಬಂದು ನಮಗೆ ಟಾರ್ಚರ್ ಕೊಟ್ಟು ಹೆದರಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು. ಇನ್ನೂ ಯಾಕೆ ಸಾಹಿತ್ಯ ಬದುಕಿದೆಯಾ? ಹೋಗಿ ಸಾಯಿ, ಕರೆನೋ ಬಾವಿನೋ ನೋಡ್ಕೊ. ಯಾಕೆ ನಮ್ಮ ನೆಮ್ಮದಿ ಹಾಳು ಮಾಡ್ತಿದ್ಯಾ? ನೆಮ್ಮದಿ ಆಗಾರು ನೀನು ಸತ್ತ ಮೇಲೆ ಹೇಗೋ ಬದುಕೊಂಡ್ಬಿಡ್ತೀವಿ ಅಂತಿದ್ದಾಗೆ ಶ್ರುತಿ ಸತ್ತೇ ಹೋಗ್ಬಿಡ್ತೀನಿ ಅಂತ ಹೋಗ್ತಿದ್ದಾಳೆ. ಈ ಕಡೆ ಬೇಡ ಕಣ ನಿನ್ಕು ಶ್ರುತಿ, ಕೋಪಕ್ಕೆ ಮಾತಾಡ್ಬಿಟ್ಟೆ ಅಂತ ಜಾನಕಿ ಅಮ್ಮ ತಡೆಯೋಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಶ್ರುತಿ ಭಾವಿಗೆ ಬೀಳ್ತೀನಿ ಅಂತ ಹೋಗ್ತಿದ್ದಾಗೆ ಚಾರು ಬಂದು ಶ್ರುತಿನ ಅವಾಯ್ಡ್ ಮಾಡ್ತಾಳೆ. ಇತ್ತ ಕಡೆ ರಾಮಾಚಾರಿ ತುಂಬ ಯೋಚನೆ ಮಾಡ್ತಿದ್ದಾರೆ. ಮುರಾರಿ ಬಂದಿದೆ, ವೈಶಾಖನ ಓಡಿಸಿದ್ರೆ, ವೈಶಾಖ ಮುಖವಾಡ ಎಲ್ರಿಗೂ ಕೂಡ ಗೊತ್ತಾಯ್ತಾ ಅಂತಿದ್ರೆ, ಇಲ್ಲ ಮುರಾರಿ ಅಲ್ಲಿ ಬೇರೆದೇ ಆಯಿತು ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ, ಹೌದು ಮುರಾರಿ, ಅಲ್ಲಿ ನಿಜವಾಗ್ಲೂ ವೈಶಾಖ ಅದಕ್ಕೆಲ್ಲ ಚಾರು ಮೇಡಮ್ಗೆ ಸಂಕಟ ಕೊಡ್ತಿರೋದು, ನೋವು ಕೊಡ್ತಿರೋದು ನಿಜವಾಗ್ಲೂ ಅಮ್ಮ ಹೊಡಿತಿದ್ದಾರೆ ಚಾರು ಮೇಡಮ್ಗೆ ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ? ತಾನು ತಪ್ಪಿಸ್ಕೊಳ್ಳೋಕ್ಕೆ ಅಮ್ಮನ ಮೇಲೆ ಹಾಕಿರ್ಬೋದು, ಅಮ್ಮ ಹೊಡಿತಾರ ಅಂತ ಮುರಾರಿ ಕೇಳ್ತಿದ್ರೆ, ನಿಜ ಮುರಾರಿ, ಅಮ್ಮನೇ ಹೇಳಿದರು. ಅಮ್ಮ ಹೇಳಿದ್ಮೇಲೆ ಇನ್ನೇನಿದೆ ಹೇಳು? ಅಮ್ಮ ಹೇಳಿದ್ಮೇಲೆ ಮಿಗಿಲಾದ ಸತ್ಯ ಏನಾದರೂ ಇದೆಯಾ? ಖಂಡಿತ ಅಮ್ಮ ಹೊಡಿತಿದ್ದಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ ಅಂದಾಗ, ನಿಜವಾಗ್ಲೂ ಮನೆಗೆ ವಿಷ ಹಾಕಿದಾಳೆ ಅಂದರೆ ಮನಸ್ಸಿಗೆ ವಿಷ ಹಾಕೋದೇನು ಹೆಚ್ಚಲ್ಲ, ವೈಶಾಖನೇ ಇಂಥ ಕಿತಾಪತಿ ಮಾಡ್ತಿರ್ತಾಳೆ, ಅದರಿಂದನೇ ಇಷ್ಟೆಲ್ಲ ಆಗ್ತಿರುತ್ತೆ ಅಂತ ಮುರಾರಿ ಹೇಳಿದಾಗ ನಿಜವಾಗ್ಲೂ ಏನಾಗ್ತದೆ ಅಂತ ಗೊತ್ತಿಲ್ಲ. ಚಾರು ಮೇಡಮ್ ಮಾತ್ರ ನಾನು ಇನ್ನೆಲ್ಲನೂ ಕೂಡ ಸರಿ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು ಅಂದಾಗ, ಮತ್ತು ಚಾರು ಅದಕ್ಕೆ ಎಲ್ಲ ಹೇಳಿದ್ಮೇಲೆ ಖಂಡಿತ ಅವ್ರು ಸರಿ ಮಾಡ್ತಾರೆ. ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂತ
ಅಂತ ಮುರಾರಿ ಹೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಮುರಾರಿ, ಆ ರೀತಿ ಏನೋ ಸರಿ ಮಾಡ್ತೀನಿ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ತಾನೇ, ಏನಿರ್ಬೋದು ಅನ್ನೋದೇ ನನ್ನ ಯೋಚನೆ ಆಗಿಬಿಡುತ್ತೆ ಅಂತ ರಾಮಾಚಾರಿ ಯೋಚನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಕಿಟ್ಟಿ ಜೊತೆ ಕೂಡ ರಾಮಾಚಾರಿ ಮಾತನಾಡ್ತಿದ್ದಾರೆ. ನಿಜವಾಗ್ಲೂ ಮನೇಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಕಿಟ್ಟಿ ನಿನಗೆ, ನಿಜವಾಗ್ಲೂ ಚಾರು ಮೇಡಮ್ಗೆ ಅಮ್ಮ ತುಂಬಾ ಹೊಡಿತಿದ್ದಾರೆ, ಇದಕ್ಕೆಲ್ಲ ವೈಶ್ವಕ ಅದಕ್ಕೆ ಕಾರಣ ಇರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ ಅಮ್ಮ ಯಾಕೆ ಹೊಡಿತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಏನು ನೀನೇ ಹೆಂಡತಿಗೆ ಎಲ್ಲರ ಮುಂದೆ ಒಳ್ಳೆಯವಳಾಗಬೇಕು ಅನ್ನೋ ಆಸೆ ಇದೆ, ಅದಕ್ಕೇನೋ ಮಾಡಿರ್ತಾಳೆ. ಅಮ್ಮ ಹೊಡಿತಾರೆ ಅಂದರೆ ಖಂಡಿತವಾಗ್ಲೂ ಏನೋ ನೀನು ಹೆಂಡತಿ ತಪ್ಪು ಮಾಡಿದ್ದಾಳೆ, ಹೋಗ್ಬಿಟ್ಟು ಯಾಕೆ ಹೀಗಾಯಿತು ಅಮ್ಮ ಯಾಕೆ ಹೊಡೆದ್ರು ಅನ್ನೋದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ನೀನು ಹೆಂಡತಿ ತಪ್ಪು ಮಾಡಿರ್ತಾಳೆ, ಅವ್ಳಿಗೆ ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಹೇಳು, ಅದನ್ನು ಬಿಟ್ಟು ಏನೋ ಮಾತಾಡ್ಕೊಂಡು ಬಂದಿದ್ಯಲ್ಲ ನಿನ್ನ ಹೆಂಡತಿ ಈ ರೀತಿ ಮಾಡೋದೇನೋ ಹೊಸ್ತಾ ಅಂತ ಹೇಳಿಬಿಟ್ಟು ಕಿಟ್ಟಿ ಹೋಗೇ ಬಿಡ್ತಾರೆ. ತದನಂತರ ಆಯ್ತಾ ಕಡೆ ಬಾ ಶ್ರುತಿ ಒಳಗಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ಹೇಳ್ತಿದ್ದಾರೆ, ಸಾಕು ಇರಿ ಅತ್ತೆಮ್ಮ ನಿಮ್ಮ ನಾಟಕ ಅಲ್ಲ ನಂಗೆ ಗೊತ್ತಾಗಿದೆ, ಯಾಕೆ ಇನ್ನೂ ನಾಟಕ ಮಾಡ್ತೀರಾ, ನೀವು ರೂಮಲ್ಲಿ ಹೊಡೆದಿದ್ದು ಮಾತಾಡಿದ್ದು ಕಣ್ಣೀರು ಹಾಕಿದ್ದು ಎಲ್ಲನೂ ಕೂಡ ನಾನು ನೋಡಿದ್ದೀನಿ, ಯಾಕೆ ಏನಾಯಿತು ಅಂತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ, ನಾನು ನಿನಗೂ ಹೊಡೆದದ್ದಕ್ಕೆ ಅಂದಾಗ ಅಯ್ಯೋ ಅತ್ತಮ್ಮ ನೀವು ನನಗೆ ಹೊಡೆದ್ರ ಬಗ್ಗೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ನಿಜವಾಗ್ಲೂ ನೀವು ಸಂಕಟ ಅನುಭವಿಸ್ತಿದ್ರಲ್ವ ಅದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ ಅಂತ ಚಾರು ಹೇಳ್ತಾಳೆ. ಯಾಕೆ ಏನಾಯಿತು ಅಂದಾಗ ಈ ಕಡೆ ಶ್ರುತಿ ಅವತ್ತು ಹೆಂಗೆ ಗಂಡವ್ರು ಬಂದಿದ್ದನ್ನ ವಾಮಿಟ್ ಮಾಡಿದ್ಲು, ನೋಡಿದಾಗ ಅವಳು ಪ್ರೆಗ್ನೆಂಟ್ ಆಗಿದ್ದು, ಯಾರು ಎಂತು ಅಂತ ಕೇಳಿದಾಗ ಯಾವನ್ನೂ ಪ್ರೀತಿಸಿದ್ಲು, ಅಲ್ಲಿಗೆ ಹೋದಾಗ ಅವನು ಅವಳಿಗೆ ಮೋಸ ಮಾಡಿಬಿಟ್ಟ, ಅಬೋಷನ್ ಮಾಡಿಸೋಣ ಅಂತ ಹೋದರೆ ಅವಳಿ ಜವಳಿ ಮಕ್ಕಳಿದೆ ಆಗೋದಿಲ್ಲ ಅಂದರು. ತದನಂತರ ಮನೆಗೆ ಬರ್ತಿದ್ದಾಗೆ ಯಾರೂ ಅದನ್ನು ವಿಡಿಯೋ ಮಾಡಿಕೊಂಡು ನನಗೆ ಕಾಲ್ ಮಾಡಿ ಹೆದರಿಸ್ತಿದ್ರು, ನೀನು ಸೊಸೆಗೆ ಹೊಡಿ ಇಲ್ಲ ಅಂದರೆ ಇದನ್ನು ಎಲ್ರಿಗೂ ಕೂಡ ರಿವೀಲ್ ಮಾಡಿಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ, ಎಲ್ಲ ಕಡೆ ವೈರಲ್ ಮಾಡ್ತೀನಿ ಅಂತ ಹೇಳ್ತಿದ್ರು, ಅದಕ್ಕೆ ಹೆದರ್ಕೊಂಡು ಆ ರೀತಿ ಮಾಡಿಬಿಟ್ಟೆ ಅಮ್ಮ, ಬೇಜಾರು ಮಾಡ್ಕೋಬೇಡ ಅಂದಾಗ ಅಯ್ಯೋ ಅತ್ತ ನೀವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಹೌದು ಶ್ರುತಿ ಎಲ್ಲಿ ತಾನವನು ಅಂತ ಕೇಳಿದಾಗ ಅವನ ಅಡ್ರೆಸ್ ಕೂಡ ಹೇಳ್ತಾರೆ, ನೀವೇನು ಯೋಚನೆ ಮಾಡಿಬಿಡಿ, ಮನೆಯವ್ರ ಮುಂದೆ ಎಲ್ಲ ನೀವು ಮೊದಲು ಹೇಗೆ ನನ್ನನ್ನು ಹೊಡಿತಿದ್ರು ಕೋಪ ಮಾಡ್ಕೊತಿದ್ರು ಅದೇ ರೀತಿ ನಡ್ಕೊಳ್ಳಿ, ಇವತ್ತು ಎಲ್ಲವನ್ನ ಕೂಡ ನಾನು ಸರಿ ಮಾಡ್ತೀನಿ, ಜೊತೆಗೆ ಯಾರ್ದೋ ಬಗ್ಗೆ ನನಗೆ ಅನುಮಾನ ಇದೆ ಅದನ್ನು ಖಾತ್ರಿ ಮಾಡ್ಕೋತೀನಿ ಅಂತ ಚಾರು ಹೇಳ್ತಾಳೆ. ತದನಂತರ ಈ ಕಡೆ ವೈಶುಕ ಮತ್ತು ರುಕ್ಕು ರೋಡಲ್ಲಿ ಬರ್ತಿರ್ತಾರೆ. ಈ ಕಡೆ ರುಕ್ಕು ಅಕ್ಕ ಇನ್ನೇನು ಪ್ಲ್ಯಾನ್ ಅಂದಾಗ ಇನ್ನೇನು ಪ್ಲ್ಯಾನ್ ಬೆಂಕಿ ಹಚ್ಚೋದಾಗಿದೆ, ಅದರಲ್ಲಿ ಯಾರು ಅರ್ಧಂಬರ್ಧ ಬೈತಾರೋ ಪೂರ್ತಿ ಬೈತಾರೋ ಅದ್ರ ನೋಡಿ ಮಜಾ ತಗೊಳ್ಳೋದಷ್ಟೇ ಬಾಕಿ ಅಂತ ವೈಶಾಖ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಚಾರು ವೈಶಾಖ ಆ ನಂಬರ್ ಕಾಲ್ ಮಾಡ್ತಾರೆ, ಇದೇನಪ್ಪ ಇದು ಈ ನಂಬರ್ ಕಾಲ್ ಬರ್ತಿದೆ ಅಂತ ರಿಸೀವ್ ಮಾಡಿದಾಗ ನಿಮಗೆ ನಾವು ಏಜೆನ್ಸಿಯಿಂದ ಕಾಲ್ ಮಾಡ್ತಿದ್ದೀವಿ, ನಿಮ್ಮ ಈ ನಂಬರ್ಗೆ ಲ್ಯಾಟ್ರಿ ಟಿಕೆಟ್ ಹೊಡೆದಿದೆ ಅಂದಾಗ ನಾಟಕ ಮಾಡಬೇಡಿ ನೀವು ಅಂದಾಗ ನಿಜವಾಗ್ಲೂ ಹೇಳ್ತಿದ್ದೇವೆ, ನೀವೇನೂ ಕೊಡಬೇಕಾಗಿಲ್ಲ, ಜಸ್ಟ್ ನಿಮ್ಮ ಅಡ್ರೆಸ್ ಮತ್ತು ನೇಮ್ ಕೊಟ್ಟರೆ ಸಾಕು, ನಾವೇ ತಲುಪಿಸ್ತೀವಿ 100 ಗ್ರಾಮ್ಸ್ ಗೋಲ್ಡ್ ಅಂದ ತಕ್ಷಣ ವೈಶಾಖಿಗೆ ಖುಷಿ ಆಗಿಬಿಡುತ್ತೆ. ಏನು ಅಡ್ರೆಸ್ ನೇಮ್ ಅಂತಿದ್ದಾಗೆ ವೈಶಾಖ ಅಂತ ಹೇಳೋಕೆ ಹೋಗಿದ್ದೆ ಕಾಲ್ ಕಟ್ ಮಾಡಿಬಿಡ್ತಾಳೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ನಂಬರ್ ಸಿಕ್ಕಿದೆ ಅಂದರೆ ನನ್ನ ಹೆಸರು ಅಡ್ರೆಸ್ ಕೂಡ ಸಿಕ್ಕಿರುತ್ತೆ, ಕೇಳ್ತಿದ್ದಾರೆ ಅಂದರೆ ನನಗೆ ಯಾಕೋ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ವೈಶಾಖ ಹೇಳ್ತಾರೆ. ಈ ಕಡೆ ಚಾರು ಏನಪ್ಪ ಇದು ಕಾಲ್ ಕಟ್ ಮಾಡಿದ್ರಲ್ಲ ಅಂತ ಅಂದ್ಕೊಂಡಿದ್ದೆ, ರಾಜೇಂದ್ರ ಅವ್ರಿಗೆ ಕಾಲ್ ಮಾಡಿ ಒಂದು ನಂಬರ್ ಅಡ್ರೆಸ್ನ ಕೊಡಿ ಅಂತ ಹೇಳಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದಾಳೆ. ಈ ಕಡೆ ರುಕ್ಕು ಮತ್ತು ವೈಶಾಖ ಚಾರು ಗೊತ್ತಾಗಿರ್ಬೋದು ಅನ್ನೋ ಆತಂಕದಲ್ಲೇ ಮನೆಗೆ ಬರ್ತಾರೆ. ಇತ್ತ ಕಡೆ ಚಾರು ಅಂತೂ ಅವ್ರು ಬರ್ತಿದ್ದಾಗೆ ಅವ್ರಿಗೆ ಅನುಮಾನ ಬರಬಾರ್ದು ಅಂತ ಆಲ್ರೆಡಿ ಅಳು ರೀತಿ ನಾಟಕ ಮಾಡ್ತಿದ್ದಾರೆ. ಈ ಕಡೆ ಗೊತ್ತಾಗಿಲ್ವೇನೋ ಅಂತ ಅನ್ಕೋತಿದ್ದಾರೆ, ಬಟ್ ಚಾರುಗೆಲ್ಲ ಕೂಡ ಗೊತ್ತಾಗಿದೆ. ವೈಶಾಖನ ಸರಿಯಾಗಿ ಲಾಕ್ ಮಾಡಿ ಬೆಂಡೋತೋಕೆ ಸಿದ್ಧವಾಗ್ತಿದ್ದಾರೆ ಚಾರು. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ.